ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ನಿರ್ಮಲಾ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನೀವೆಲ್ಲರೂ ಆರಾಮಾಗಿದ್ದೀರಿ ಅಂತ ಅಂದ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ರಸಮ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ರಸಮ್ ಎಲ್ಲರೂ ಮಾಡ್ತಾರೆ, ಸೊ ಹಾಗೆ ನಾನು ಕೂಡ ರಸಮ್ ಮಾಡ್ತಾಯಿದ್ದೀನಿ. ಮೊನ್ನೆ ಒಂದು ವಿಡಿಯೋ ಹಾಕಿದೆ ರಸಮ್ದು, ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಅವತ್ತು ಬರೀ ಟೊಮೆಟೊ ಹಾಕಿ ಮಾಡಿದ್ದೆ. ಇವತ್ತು ಟೊಮೆಟೊ ಜೊತೆಗೆ ಒಂದಿಷ್ಟು ತೊಗರಿಬೇಳೆನ ಹಾಕಿ ಕುದಿಸ್ತಾ ಇದ್ದೀನಿ ಸ್ನೇಹಿತರೆ. ರಸಮ್ ಅಂದರೆ ಒಂಥರ ಹುಳಿ ಜಾಸ್ತಿ ಇರಬೇಕಾಗುತ್ತಾ, ಹುಳಿ ಜಾಸ್ತಿ ಆಗಬೇಕಾದ್ರೆ ಒಂದು 4ರಿಂದ 5 ಟೊಮೆಟೊನ ಹಾಕಿದ್ದೀನಿ. ಹಾಕಿ ಇವಾಗ ಕುದಿಯೋಕೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿರಿ, ಒಂದು 3ರಿಂದ 4 ವಿಜಲ್ ಬರಲಿ, ಯಾಕಂದರೆ ತೊಗರಿಬೇಳೆನೂ ಕೂಡ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಸ್ವಲ್ಪ ಕುದಿಬೇಕಾಗುತ್ತಾ. ಬರೀ ಟೊಮೆಟೊದ ಮಾಡ್ಬೋದು, ಬಟ್ ಟೊಮೆಟೊದು ಮಾಡಿದರೆ ಸ್ವಲ್ಪ ಅದ್ರ ಜೊತೆಗೆ ಥಿಕ್ನೆಸ್ ಕಡಿಮೆ ಇರುತ್ತಾ, ಓನ್ಲಿ ನೀರು ಥರ ಇರುತ್ತಾ. ಸ್ವಲ್ಪ ತೊಗರಿಬೇಳೆ ಹಾಕಿ ಮಾಡಿದರೆ ಥಿಕ್ನೆಸ್ ಜಾಸ್ತಿ ಆಗುತ್ತಾ. ಅದ್ರ ಜೊತೆಗೆ ಟೇಸ್ಟೂ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಾ ಅಂತ ಅಂದ್ಕೊಂಡು ಇವತ್ತು ತೊಗರಿಬೇಳೆ ಮತ್ತು ಟೊಮೆಟೊ ಹಾಕಿ ನಿಮಗೆ ರಸಮ್ ಮಾಡಿ ತೋರಿಸ್ತೀನಿ ಅಂತ. ಫ್ರೆಂಡ್ಸ್ ನೋಡಿ, ಇವಾಗ ಬೇಳೆನ ಕುದಿಸ್ಕೊಂಡು ಬಂದೆ, ಅದ್ರ ಜೊತೆಗೆ ಟೊಮೆಟೊನೂ ಕುದಿಸ್ಕೊಂಡು ಬಂದೆ. ಇದು ಇನ್ನೂ ಸ್ವಲ್ಪ ಈ ಥರ ಇದೆಯಲ್ಲ, ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಇದು ಒತ್ತು ಮಣೆಯಿಂದ ಈ ಥರ ಪ್ರೆಶ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ. ನೋಡ್ರಿ, ಒಂದು 2-3 ವಿಜಲ್ ಹಾಕ್ಸಿನಿ. ತುಂಬ ಇದಾಗಿದೆ ಎಲ್ಲನೂ. ನೋಡ್ರಿ, ಈ ಥರ ಆಗಿದೆ. ಈ ಥರ ಆದರೆ ಸಾಕು. ಇದು ಸೈಡಿಗೆ ಇಡಮ್ಮ. ಈಗ ಒಂದು ಜಾರ್ ತೊಗೊತಿದ್ದೀನಿ. ಜಾರಲ್ಲಿ ಇಷ್ಟು ಮೆಣಸು ಹಾಕ್ತಾಯಿದ್ದೀನಿ. ಮೊನ್ನೆ ಮಾಡಿದ್ದು ಮೆಣಸು ಕಡಿಮೆ ಆಗಿದೆ ಅಂತ ಹೇಳಿದರು, ಸೊ ಒಂದು 15ರಿಂದ 20 ಕಾಲಿನಷ್ಟು ಮೆಣಸು ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಈಗ ಇಷ್ಟು ಬೆಳ್ಳುಳ್ಳಿನ ಸುಲಿಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ನೇ ಮೆಣಸು, ಬೆಳ್ಳುಳ್ಳಿ ಮತ್ತು ಜೀರಿಗೆ. ನೋಡ್ತಿರ್ಬೋದು, ಇಷ್ಟು ಬೆಳ್ಳುಳ್ಳಿನ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ. ಈಗ ಒಂದಿಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನೆಕ್ಸ್ಟು ಇಷ್ಟು ಕೊತ್ತಂಬರಿ ಹಾಕಿ ಇದನ್ನು ಸಣ್ಣಗೆ ಅಂದರೆ ತರಿಯಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಅಷ್ಟು ಸಣ್ಣನ ಆಗಬಾರ್ದು, ಅಷ್ಟು ತೀರೆ ಬೆಳ್ಳುಳ್ಳಿ ಸ್ವಲ್ಪ ಒಂದರಲ್ಲಿ 2-3 ಪೀಸ್ ಆಗೋವಂಗೆ ಮಾಡ್ಕೊಂಡು ಬರ್ತೀನಂತ. ನೋಡಿರಿ, ಈ ಥರ ತರಿಯಾಗಿ ಬಾಯಲ್ಲಿ ಸಿಗಬೇಕು ಬೆಳ್ಳುಳ್ಳಿ, ಆ ಥರ. ಮತ್ತು ಮೆಣಸು ಕೂಡ ಸಣ್ಣಾಗಿದೆ. ಈಗ ಮಿಕ್ಸರ್ಗೆ ಹಾಕ್ಕೊಂಡು ಬಂದೆ. ಇವಾಗ ಒಗ್ಗರಣೆ ಕೊಡಂಬಂತ ಬರೀ ರಸಮ್ಗೆ. ಸ್ನೇಹಿತರೆ, ಇವಾಗೆಲ್ಲ ಒಗ್ಗರಣೆ ಹಾಕೋದಕ್ಕೆ ಎಲ್ಲ ಹೆಚ್ಚನ್ನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ಮೇನಾಗಿ ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿ ಇತ್ತಂದರೆ ಇದಕ್ಕಿಂತ ಹೆಚ್ಚು ಟೇಸ್ಟ್ ಕೊಡೋದು ಯಾವುದೂ ಇರೋಂಗಿಲ್ಲ. ರಸಕ್ಕೆ ಹೇಳಿ ಮಾಡಿಸಿದಂಥ ಇಂಗ್ರೀಡಿಯೆಂಟ್ಸ್ ಅಂತ ಅನ್ಕೋಬೋದು. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸರ್ಗೂ ಕೂಡ ಸಣ್ಣಗೆ ತರಿಯಾಗಿ ರುಬ್ಕೊಂಬಂದಿದ್ದೀನಿ. ಈಗ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕಿ, ತುಂಬ ಎಣ್ಣೆ ಆಗಬಾರ್ದು ಸ್ನೇಹಿತರೆ ರಸಮ್ಗೆ, ಒಂದಿಷ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ. ನಾವೇನಾದರೂ ಮನೆಯಲ್ಲಿ ರಸಮ್ ಮಾಡಿದ್ದೀವಿ ಅಂದರೆ ಮನೆಯೆಲ್ಲ ಘಮ ಘಮ ಅಂತ ವಾಸನೆ ಬರ್ತಾ ಇರುತ್ತೆ ಸ್ನೇಹಿತರೆ. ನೀವು ಟ್ರೈ ಮಾಡ್ಬೋದು, ಒಂದು ಟೈಮ್ ಟ್ರೈ ಮಾಡಿರಿ. ತುಂಬ ಸ್ಪೈಸಿಯಾಗಿರುತ್ತಾ, ಇನ್ನೊಂದು ಸಾರಿ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತಾ. ಬಾಯಿ ರುಚಿ ಕೆಟ್ಟಾಗ ಈ ಥರ ಏನಾದರೂ ನಾವು ಹುಳಿದು ಸ್ವಲ್ಪ ಖಾರದ್ದು ಮುಂದೆ ಮಾಡಿ ಊಟ ಮಾಡಿದ್ವಿ ಅಂದರೆ ಇನ್ನೂ ಬೇಕು ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ವಾರಕ್ಕೆ 2-3 ಸಾರಿ ಆದರೂ ರಸಮ್ ಮಾಡ್ಕೊತಿರ್ತೀವಿ. ಇದೇ ಥರನೇ ಸಾಂಬಾರು ಥರ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ರಸಮ್ ಟೈಪು, ನೀರು ಟೈಪು ಮಾಡಿದರೆ ಹೆಚ್ಚಿಗೆ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಕುದಿಸಿ ಬೇಳೆನ ಇಟ್ಕೊಂಡಿದ್ನೆಲ್ಲ ಸ್ನೇಹಿತರೆ, ಅದನ್ನು ಸ್ವಲ್ಪ ಹಾಕ್ಕೊಂಡು ಇನ್ನೂ ಸ್ವಲ್ಪ ಉಪ್ಪು, ಖಾರ, ರುಚಿಗೆ ಏನೇನು ಬೇಕಲ್ಲ ಮಸಾಲೆ ಮತ್ತು ರಸಮ್ ಪೌಡ್ರು ಕೂಡ ಎಲ್ಲ ಹಾಕ್ಕೊಂಡು ಮತ್ತು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ.
ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ತಿಕ್ನೆಸ್ ಬೇಕಲ್ಲ, ನಮ್ಮ ತಿಕ್ನೆಸ್ಸು ಅಥವಾ ನೀರು ಬೇಕಾಗಿತ್ತಂದರೆ ನೀರು ಹಾಕ್ಕೊಂಡು ನಾವು ಅಷ್ಟು ನಾವು ತೆಳುವಾಗಿ ಬೇಕಾದರೂ ಮಾಡ್ಕೋಬೋದು, ಅಥವಾ ನಮಗೆ ಸ್ವಲ್ಪ ಗಟ್ಟಿಯಾಗಿರಲಿ ಅಂದರೂ ಕೂಡ ಮಾಡ್ಕೋಬೋದು. ಬಟ್ ರಸಮ್ ಯಾವಾಗಲೂ ನೀರು ಥರನೇ ಇರುತ್ತೆ. ಹಾಗಾಗಿ ಸ್ವಲ್ಪ ಟೊಮೆಟೊ ಹಾಕಿ ಮಾಡೋದಕ್ಕಿಂತ ಈ ಥರ ಸ್ವಲ್ಪ ತೊಗರಿಬೇಳೆ ಹಾಕಿ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತಾ ಅನ್ನೋದಕ್ಕಾಗಿ ನಾನಿವತ್ತು ನಿಮ್ಮ ಮುಂದೆ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಎಸ್ಪೆಷಲಿ ನಾವು ಇದು ಚೆನ್ನೈ ಸೈಡು ಅಂದರೆ ತಮಿಳ್ನಾಡು ಸೈಡು ತುಂಬ ಫೇಮಸ್ಸು ಸ್ನೇಹಿತರೆ ಆವಾಗ. ಬಟ್ ಈಗೆಲ್ಲ ಎಲ್ಲ ಕಡೆನೂ ಈ ರಸಮ್ನ ಮಾಡಿ ಊಟ ಮಾಡ್ತಾರೆ. ಸೊ ಹಾಗಾಗಿ ಇದು ಎಲ್ಲ ಊರುಗಳಲ್ಲಿ ಕೂಡ ಪ್ರಚಲಿತದಲ್ಲಿ ಇರುವುದು ಅಂತ ಹೇಳ್ತೀನಿ. ಸೊ ಇದಕ್ಕೆ ಇಂಗ್ರೀಡಿಯೆಂಟ್ಸ್ನೂ ಕೂಡ ಕಡಿಮೆ ಇರೋದ್ರಿಂದ ತುಂಬ ಬೇಗನೆ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಒಂದು 5 ನಿಮಿಷದಲ್ಲಿ ಕೂಡ ಮಾಡ್ಕೋಬೋದು ಸ್ನೇಹಿತರೆ. ಇದನ್ನು ಬೇಳೆ ಒಂದು ಕುದಿಸೋದೊಂದು ಸ್ವಲ್ಪ ಲೇಟ್ ಆದರೆ ಇನ್ನುಳಿದ ಎಲ್ಲ ಕೆಲಸಗಳು ಕೂಡ 5 ನಿಮಿಷದಲ್ಲೇ ಮಾಡಿ ಬಿಡ್ಬೋದು. ಸೊ ಟೈಮ್ ಕಡಿಮೆ ಇದ್ದಾಗ ಅಥವಾ ಬಾಯಿ ರುಚಿ ಕೆಟ್ಟಾಗ ಅಥವಾ ಏನಾದರೂ ರುಚಿ ಇಲ್ಲದೆ ಇರುವಾಗ ಬಾಯಿಗೆ ಈ ಥರ ಸ್ಪೈಸಿ ಆದ ಸ್ವಲ್ಪ ಖಾರ ಥರ ಇತ್ತಂದರೆ ಸ್ವಲ್ಪ ಬಾಯಿ ರುಚಿ ಬಂದು ಒಂದು ತುತ್ತು ತಿನ್ನೋರು ಒಂದು ಸ್ವಲ್ಪ ಜಾಸ್ತಿ ಅನ್ನ ಊಟ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಈ ರಸಮು ಅನ್ನಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಸ್ನೇಹಿತರೆ, ಅನ್ನ ಜೊತೆಗೆ ಊಟ ಮಾಡ್ಬೋದು. ಬಟ್ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು ಈ ರಸಮ್ ಮಾಡಿದ್ವಿ ಅಂದರೆ ಒಂದು ಗ್ಲಾಸಿಗೆ ಹಾಕ್ಕೊಂಡು ನಾವು ಯಾವ ಥರ ಜ್ಯೂಸ್ ಕುಡಿತೀವಲ್ಲ ಆ ಥರ ಜ್ಯೂಸ್ ಕುಡ್ದಂಗೆ ಕುಡಿತಾ ಇರ್ತಾರೆ. ಸೊ ಅಷ್ಟು ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ನನ್ನ ಮಗ ಮತ್ತು ನಮ್ಮ ಯಜಮಾನರು. ಸೊ ಹಾಗಾಗಿ ನಾವು ವೀಕ್ಲಿ 2 to 3 ಟೈಮ್ಸ್ ಮಾಡಿರ್ತೀವಿ ಸ್ನೇಹಿತರೆ. ಇವಾಗ ಮೇಲೆ ಖಾರ ಹಾಕಬೇಕು ರುಚಿಗೆ ತಕ್ಕಷ್ಟು. ನಮಗೆ ಎಷ್ಟು ನಾವು ಖಾರ ತಿಂತಿರ್ತೀವಲ್ಲ ಮನೆಯಲ್ಲಿ, ನಾವು ಖಾರನ ಸ್ವಲ್ಪ ಕಡಿಮೆ ತಿಂತಿರ್ತೀವಿ. ಯಾಕಂದರೆ ಮಗನಿಗೋಸ್ಕರ ನಾವು ಸ್ವಲ್ಪ ಖಾರ ಕಡಿಮೆ ಹಾಕ್ತಿರ್ತೀವಿ ಸ್ನೇಹಿತರೆ. ಈಗ ಮತ್ತೆ ಹಸಿ ಕೊತ್ತಂಬರಿ ಹಾಕಿ ಮತ್ತೆ ನಾವು ಮಿಕ್ಸ್ ಮಾಡಿ ಕಾಯಕ್ಕೆ ಇಟ್ಬಿಡ್ತೀನಂತ. ಸೊ ಲಾಸ್ಟಿಗೆ ಫೈನಲಿ ರಸಮು ಕೂಡ ರೆಡಿ ಆಯಿತು ಸ್ನೇಹಿತರೆ. ಇದ್ರ ಜೊತೆಗೆ ಅನ್ನ ರೈಸ್ ಬೆಸ್ಟ್ ಕಾಂಬಿನೇಷನ್ನು. ಬಿಳಿ ರೈಸು ಚಿತ್ರಾನ್ನ ಟೈಪು ಅಲ್ಲ, ಒಗ್ಗರಣೆ ಕೊಟ್ಟದ್ದು ಅನ್ನ ಅಲ್ಲ, ಬಿಳಿ ಅನ್ನ ಮತ್ತು ರಸಮು ಸವಿಯಲು ಸಿದ್ಧವಾಗುತ್ತೆ. ಇವಾಗ ಅನ್ನನ ರೆಡಿ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ. ರಸಮ್ ಕೂಡ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ಲ, ಘಮ ಘಮ ಅಂತ ಮಸಾಲೆ ವಾಸನೆ ಬರ್ತಾಯಿದೆ. ಬೆಳ್ಳುಳ್ಳಿ ಮತ್ತು ಮೆಣಸು ಕುಟ್ಟಿ ಹಾಕಿರ್ತೀವಲ್ಲ, ಮನೆ ತುಂಬ ಇವತ್ತು ಫುಲ್ಲು ಮೆಣಸು ಮತ್ತು ಬೆಳ್ಳುಳ್ಳಿ ವಾಸನೆ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಈ ಕಡೆ ರಸಮ್ನ ಕುದಿಯಾಕಿಟ್ಟಿದ್ದೀನಿ. ಇವತ್ತು ಇಲ್ಲಿ ಅನ್ನನ ಅಕ್ಕಿನ ಕ್ಲೀನ್ ಮಾಡ್ಕೊಂಬಂದು ನಾವೇನು ಬೇಳೆ ಕುದಿಸಿದ್ವಲ್ವ ಅದೇ ಕುಕ್ಕರಲ್ಲಿ ಇಟ್ಬಿಡ್ತೀನಿ. ಇವಾಗ ಅನ್ನ ಮತ್ತು ರಸಮ್ ರೆಡಿ ಆಯಿತು. ಅಂದರೆ ಅನ್ನ ಇನ್ನು ಸ್ನೇಹಿತರೆ ಅನ್ನನೂ ರೆಡಿ ಆಯ್ತು ನೋಡ್ರಿ. ಓನ್ಲಿ ಇವತ್ತು ರಸಮು ಮತ್ತು ಅನ್ನ, ಬೇರೆ ಏನೂ ಮಾಡಿಲ್ಲ ಮನೆಯಲ್ಲಿ. ಸ್ವಲ್ಪ ನನಗೂ ಹುಷಾರಿದ್ದಿಲ್ಲ, ಸೊ ಹಾಗಾಗಿ ಡೈಲಿ ಲಾಗ್ ಮಾಡೋಕ್ಕೂ ಹೋಗಲಿಲ್ಲ. ಇವತ್ತು ಬರೀ ಓನ್ಲಿ ಬಿಳಿ ಅನ್ನ ಮತ್ತು ರಸಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ರೆಡಿ ಆಯಿತು ಸ್ನೇಹಿತರೆ. ಅನ್ನ ಮತ್ತು ರಸಮು ಸವಿಯಲು ಸಿದ್ಧ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಅನ್ನ ಉಣ್ಣೋರು ಇನ್ನೂ ಸ್ವಲ್ಪ ಜಾಸ್ತಿ ಉಣ್ತಾರೆ ಅಂತ ಹೇಳ್ಬೋದು. ಮಕ್ಕಳಿಗಂತೂ ಇದು ಸ್ವಲ್ಪ ಖಾರ ಉಪ್ಪು ಹುಳಿ ಎಲ್ಲ ಮುಂದೆ ಮಾಡಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಫ್ರೆಂಡ್ಸ್, ನೀವು ಹೆಣ್ಮಕ್ಳಾಗಿದ್ದರೆ ನೀವತ್ತು ಮಧ್ಯಾಹ್ನ ಲಂಚಿಗೆ ಏನು ಅಡುಗೆ ಮಾಡಿದ್ರಿ ಅಂತ ತಿಳಿಸಿ. ಮತ್ತು ನಮ್ಮ ಅಣ್ಣ ತಮ್ಮಂದಿರಾಗಿದ್ದರೆ ನೀವೇನು ಮನೇಲಿ ಅಡುಗೆ ಮಾಡಿ ಊಟಕ್ಕೆ ಕೊಟ್ಟಿದ್ರು ಅಂತ ಊಟ ಏನು ಮಾಡಿದ್ರಿ ಅಂತ ತಿಳಿಸಿ ಸ್ನೇಹಿತರೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬೇರೆ ಒಂದು ವಿಡಿಯೋದೊಂದಿಗೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು.